ಸ್ಟಾರ್ಟಿಂಗ್ ಅಲ್ಲೆಲ್ಲ ರಕ್ಷಿತಾ ವರ್ಸಸ್ ಅಶ್ವಿನಿ ಅಂತ ಇರ್ತಾ ಇತ್ತು. ಆ ಟೈಮಲ್ಲಿ ಏನಾಗ್ತಿತ್ತು, ರಕ್ಷಿತನ್ ಪರವಾಗಿ ಮನೆಯವರೆಲ್ಲ ನಿಂತ್ಕೊಂತೀರಿ ನೀವು, ಇವ್ರು ಅಶ್ವಿನಿ ಅವ್ರಿಗೆ ಒಂದಿಬ್ರು ಸಪೋರ್ಟ್ ಮಾಡ್ತಾರೆ, ಅದ್ ಬಿಟ್ಟು ಇನ್ನು ರಕ್ಷಿತನ್ಗೆ ಸಪೋರ್ಟ್ ಆಗಿ ನಿಂತ್ಕೊಂತೀರಿ. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಿಮ್ಗೆಲ್ಲ ರಕ್ಷಿತನ್ ಬಿಹೇವಿಯರ್ ಅಲ್ಲಿ ಸ್ವಲ್ಪ ಏನೋ ಚೇಂಜಸ್ ಅನ್ಸಿ ನೀವು ಕ್ವಶನ್ ಮಾಡಕ್ ಶುರು ಮಾಡ್ತೀರಿ ರಕ್ಷಿತನ್ಗೆ. ಯಾಕೆ ನಿಮ್ಗೆ ಹಂಗ ಅನ್ನಿಸ್ತು ಅಂತ? ಇನಿಷಿಯಲಿ ಅದು ಒಂದು ಇನ್ಸಿಡೆಂಟ್ ಆದಾಗ ಜಾನ್ವಿ ಅಕ್ಕ ಹೇಳ್ತಾರೆ, ಅಂದ್ರೆ ಇಲ್ಲ ಅವಳು ಮಧ್ಯರಾತ್ರಿ ಎದ್ದು ಡ್ಯಾನ್ಸ್ ಮಾಡ್ತಾ ಇದ್ಲು ಹಂಗೆ ಅಂತ. ಇಮಿಡಿಯೇಟ್ಲಿ ನಾನು ಹೇಳ್ತೀನಿ, ಅಕ್ಕ ಅವಳು ಕಂಟೆಂಟ್ ಕ್ರಿಯೇಟರ್, ಸೊ ಅವಳಿಗೆ ಗೊತ್ತು ಜನರ ಅಂದ್ರೆ ಆ ಅಟೆನ್ಷನ್ ಹೆಂಗ್ ತಗೊಳ್ಳೋದು ಅಂತ. ಸೊ ಲೆಟ್ ಇಟ್ ಬಿ. ಅವ್ರು ನಿಜವಾಗ್ಲೂ ಹೆದ್ರಿದ್ದಾರೆ ಅಂತ ನಾನು ಹೆದರ್ಕೋಬೇಡಿ, ಅದು ಕಂಟೆಂಟಿಗೆ ಮಾಡ್ತಿರ್ತಾಳೆ, ದಟ್ಸ್ ಓಕೆ, ಅವಳ ಆಟ ಅವಳು ಆಡ್ತಿದ್ದಾಳೆ ಬಿಡಿ ಅಂತ ನಾನು ಅದನ್ನೇ ಹೇಳಿರ್ತೀನಿ. ಅವಳ ಆಟ ಆಡುವಾಗ ನಾವು ಅದನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಈಗ ಯಾರೊಬ್ರು ಏನೋ ಒಂದು ಕಂಟೆಂಟ್ ಕೊಡ್ತಿದ್ದಾರೆ ಅಥವಾ ಏನೋ ಒಂದು ಮಾಡ್ತಿದ್ದಾರೆ, ಅವ್ರ ಆಟನ ಅವ್ರು ಆಡ್ಕೊತಾ ಇದ್ದಾರೆ, ನಮ್ಮ ಆಟ ಅದಾಗಿಲ್ಲ ಅಂದ ಮಾತ್ರ ಅವ್ರ ಆಟನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಮೇ ಬಿ ನನಗೆ ಆ ಪಾಯಿಂಟಲ್ಲಿ ಓಕೆ ಅವಳು ಆಟ ಅವಳು ಆಡ್ತಿದ್ದಾಳೆ, ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಅನಿಸಿ ನಾನು ಅವಳಿಗೆ ಸ್ಟ್ಯಾಂಡ್ ತೊಗೊಂಡೆ, ನಾನು ಅವಳ ಪರ ಮಾತಾಡಿದೆ. ಬಟ್ ಹೋಗ್ತಾ 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 ಕೆಲವೊಂದೊಂದು ಸಿಚುಯೇಷನ್ಸಲ್ಲಿ ಅವಳು ತುಂಬ ಮೆಚ್ಯೂರ್ ಆಗಿ ಹ್ಯಾಂಡಲ್ ಮಾಡ್ತಿದ್ಲು. ಕೆಲವೊಂದು ಕಡೆ ಅಯ್ಯೋ ಪಾಪ ಹುಡುಗಿಗೆ ಅರ್ಥ ಆಗ್ತಿಲ್ಲ ಅನ್ನೋ ಥರ ಅನಿಸ್ತಾ ಇತ್ತು ನನಗೆ. ಆ ಟೈಮಲ್ಲಿ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿ ನಾನು ಕ್ವೆಶ್ಚನ್ ಮಾಡಿದ್ದು ಉಂಟು.